ಇಲ್ಲಿನ ಜನಪ್ರತಿನಿಧಿ ಆಗಿರ್ತಕ್ಕಂಥ ಸನ್ಮಾನ್ಯ ರವಿಕುಮಾರ್ ಅವರು ನಾನು ಗೆದ್ದ ನಂತರ ನಿಮ್ಮ ಸಾದ್ಲಿ ರಸ್ತೆಯನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಬಂದು ಹೇಳಿದ್ರು, ಆಶ್ವಾಸನೆ ಕೊಟ್ಟರು. ಆದರೆ ಆ ಕೊಟ್ಟು ಹೋಗಂಥವ್ರು ಇದುವರೆಗೂ ಈ ಕಡೆ ಬರಲೇ ಇಲ್ಲ. ಸುಮ್ಮನೆ ಮತಕ್ಕೆ ಮಾತ್ರ ಬಂದು ಜನರ ಹತ್ರ ಮಾತಾಡ್ತಾರೆ ಹೊರತು ಜನರ ಕಷ್ಟ, ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಯಾವುದೇ ರೀತಿ ಕೊಡ್ತಾ ಇಲ್ಲ. ನಾವು 2 ವರ್ಷದಿಂದ ತುಂಬ ಹದಗೆಟ್ಟು ಹೋಗ್ತಾ ಇದೆ. ಬಂದಿರತಕ್ಕಂಥ ಬಜೆಟನ್ನು ಬೇರೆ ಕಡೆ ಅಲೋಕೇಟ್ ಮಾಡ್ತಾರಂತಂದರೆ ಈ ತಾಲೂಕಿನ ಆಡಳಿತ ಎತ್ತ ಸಾಕ್ತಾ ಇದೆ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಈ ಸಾದ್ಲಿ ಭಾಗಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಸುಮಾರು ವರ್ಷಗಳಿಂದ ಈ ಒಂದು ರಸ್ತೆ ಹಾಳಾಗಿದೆ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಯಾವುದಾದ್ರೂ ಒಂದು ರಸ್ತೆ ಹಳ್ಳಕ್ಕೆ ಹೋಗಿ ಒಂದು ಟ್ಯಾಂಕರ್ ನೀರು ಬಿಟ್ಟರೆ ಚಿಕ್ಕ ಮಕ್ಕಳು ಈಜಾಡ್ಬೋದು, ಆ ಮಟ್ಟಕ್ಕೆ ಹಾಳಾಗಿದೆ. ಇಲ್ಲೇ ಪಕ್ಕದಲ್ಲಿ ಫೀಡ್ ಫ್ಯಾಕ್ಟ್ರಿ ಆಗಿದೆ. ಪ್ರತಿದಿನ ಸುಮಾರು ಒಂದು 20ರಿಂದ 30 ಲಾರಿಗಳು ಅಡ್ಡಾಡ್ತವೆ. ಚಿಕ್ಕ ಮಕ್ಕಳು ಓಡಾಡ್ತಾರೆ, ಮುದುಕರು ಓಡಾಡ್ತಾರೆ, ರೋಗಗ್ರಸ್ತಗಳು ಓಡಾಡ್ತಾರೆ. ಆದರೆ ಈ ರಸ್ತೆಯಲ್ಲಿ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ತುಂಬ ಅನಾನುಕೂಲ ಆಗ್ತಾ ಇದೆ ಸಾರ್ವಜನಿಕ ಪ್ರಜೆಗಳಿಗೆ. ಹಾಗಾಗಿ ನಮ್ಮ ಉದ್ದೇಶ ಈಗೇನು ಬಜೆಟ್, ಈಗ 7ನೇ ತಾರೀಕು ಬಜೆಟ್ ಘೋಷಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗೇನು ಪ್ರಪೋಸಲ್ ಕಳಿಸಿದ್ವಿ 10 ಕೋಟಿಗೆ ಅಂತ ಹೇಳ್ಬಿಟ್ಟು PWD ಇಲಾಖೆಯವರು ಹೇಳ್ತಾ ಇದ್ದಾರೆ. ಅದರಂತೆಯೇ ಈ ಸಾರಿ ಬಜೆಟಲ್ಲಿ ನಮ್ಮ ಸಾದ್ಲಿ ಮುಖ್ಯ ರಸ್ತೆ ಪೇರೆಸಂದ್ರಕ್ಕೆ ತಾಕ್ತಕ್ಕಂಥ ಮುಖ್ಯ ರಸ್ತೆಗೆ 10 ಕೋಟಿ ನಮಗೆ ಬಜೆಟಲ್ಲಿ ಮಂಡನೆ ಮಾಡಬೇಕು ಅಂತೇಳಿ ನಮ್ಮ ದೊಡ್ಡ ಹೋರಾಟ ಇದೆ. ಮಾಡಲೇಬೇಕು, ಮಾಡೋವರೆಗೂ ನಾವು ಬಿಡಲ್ಲ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಏನು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬಂದು ನಮಗೆ ಅಶ್ಯೂರೆನ್ಸ್ ಕೊಡೋವರೆಗೂ ಕೂಡ ಇಲ್ಲಿಂದ ಎದ್ದು ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲ ಅಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ನೋವನ್ನು ನಾನು ಮುಟ್ಟಿಸ್ತಾ ಇದ್ದೀನಿ. ಸರ್, ಎಲ್ಲ ಒಂದು ಕಡೆ ಸಂಸದರಿಗೆ ಇದು ಮನವಿ ಕೊಡೋಕ್ಕಿಂತ ಮುಂಚೆ ಜನಪ್ರತಿನಿಧಿಯ ಕೆಲಸ ಇದು. ಈಗಾಗಲೇ ನಾವು ಏನೋ ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ಮನವಿಯನ್ನು ಕೊಟ್ಟಿದ್ದೀವಿ. MP ಅವ್ರಿಗೂ ಕೊಟ್ಟಿದ್ದೀವಿ, MLA ಅವ್ರಿಗೂ ಕೊಟ್ಟಿದ್ದೀವಿ, ನಮ್ಮ ಮಿನಿಸ್ಟ್ರಿಗೂ ಕೊಟ್ಟಿದ್ದೀವಿ, PW ಮಿನಿಸ್ಟ್ರಿಗೂ ಕೊಟ್ಟಿದ್ದೀವಿ, CM ಕೂಡ ಕೊಟ್ಟಿದ್ದೀವಿ. ಆದರೆ ಇದ್ರ ಬಗ್ಗೆ ಅವರು ಯಾವುದೇ ಕಾರಣಕ್ಕೆ ಚಕಾರ ಎತ್ತಾ ಇಲ್ಲ, ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಇದು ತುಂಬ ಮಲತಾಯಿ ಧೋರಣೆ. ಈಗ ಇದನ್ನು ಖಂಡಿಸಬೇಕು ನಾವು. ಮುಂದಿನ ಹೋರಾಟ ನಮ್ಮ ಈಗೇನೋ 10ರಿಂದ 15 ದಿನಗಳೊಳಗಡೆ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಕರೆ ಮುಖಾಂತರ. ಅದಕ್ಕೆ ನಾವು ಒಪ್ಪಲ್ಲ. ಅವರು ನೇರವಾಗಿ ಇಲ್ಲಿ ಬಂದು ನಮಗೆ ಮೌಖಿಕವಾಗಿ ಇಲ್ಲೇ ಬಂದು ನಮಗೆ ಸಾರ್ವಜನಿಕರ ಮುಂದೆ ಅವರ ಏನು ಅನುದಾನ ಬಿಡುಗಡೆ ಬಗ್ಗೆ ಹೇಳ್ತಾರೋ ಅದು ಏನೋ ಶರ ಬರೆದು ಕೊಟ್ಟು ಸಾರ್ವಜನಿಕವಾಗಿ ನಮಗೆ ಘೋಷಣೆ ಮಾಡಲಿ. ಅಲ್ಲಿವರೆಗೂ ಕೂಡ ಈ ಒಂದು ಹೋರಾಟ ನಾವು ಮುಂದುವರಿಸ್ತೀವಿ. ಸಂಸದರ ಪ್ರಾಥಮಿಕ ಕೆಲಸ, ಯಾಕಂದರೆ CSR ಫಂಡ್ ಇರುವಂಥದ್ದೇ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ. ಸುಮಾರು ವರ್ಷಗಳಿಂದ ಈ CSR ಫಂಡ್ ಕೋಟ್ಯಾನುಗಟ್ಟಲೆ ಬಂದಿರುತ್ತೆ. ಆದರೆ ಸ್ವತಂತ್ರ ಬಂದಾಗಿಂದಲೂ ಕೂಡ ಇದುವರೆಗೂ ಕೂಡ ಈ ರಸ್ತೆಗೆ ಡಾಂಬರೀಕರಣ ಮಾಡಿಲ್ಲ. ಅಂದರೆ ಈ ಒಂದು ಸಾದ್ಲಿ ಭಾಗ ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಜೊತೆಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಬಾರ್ಡ್ರಲ್ಲಿ ಇರ್ತಕ್ಕಂಥ ಒಂದು ಏರಿಯಾ ನಮ್ಮ ಸಾದ್ಲಿ ಏರಿಯಾ. ಅದಕ್ಕೆ ಏನು ನಗರಕ್ಕೆ ಹತ್ತಿರವಾಗಿರ್ತಕ್ಕಂಥ ಏನು ಗ್ರಾಮಗಳಿಗೆ, ಗ್ರಾಮ ಪಂಚಾಯತ್ಗಳಿಗೆ ಮಾತ್ರ ಈ CSR ಫಂಡನ್ನು ಬಳಸ್ಕೊಂಡು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಹೊರತು ಈ ಭಾಗಕ್ಕೆ ಯಾವುದೇ ಕಾರಣಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಯಾಕಂದರೆ ಇದು ಕಾಣಿಸೋದಕ್ಕೆ ದೂರ ಇದೆಯಲ್ಲ, ಅದಕ್ಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಮ್ಮ ಅಧಿಕಾರಿಗಳು ತುಂಬೂರದಿಂದ ಇದು ಮಾಡ್ತಾ ಇದ್ದಾರೆ. ನಮ್ಮ ಸಾರ್ವಜನಿಕರ ಮನಸ್ಸು ತುಂಬ ಬೇಸರ ಆಗಿಬಿಟ್ಟಿದೆ. ಯಾಕಂದರೆ ಪ್ರತಿದಿನ ಬಂದಿರು ಕುತ್ಕೊಳಕ್ಕಾಗಲ್ಲ. ಯಾಕಂದರೆ ಎಲ್ಲ ಕೂಲಿ ಕಾರ್ಮಿಕರು, ರೈತ ಕಾರ್ಮಿಕರು ನಾವು. ಆದರೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ವಿಧಾನಸಭಾ ಕ್ಷೇತ್ರ ಸದಸ್ಯರಾಗ್ಬೋದು, ಲೋಕಸಭಾ ಕ್ಷೇತ್ರದ ಸದಸ್ಯರಾಗ್ಬೋದು, ಎಲ್ಲರಿಗೂ ಒಂದು ಎಚ್ಚರಿಕೆ ಮನವಿ ಕೊಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ, ಇವತ್ತು CM ಅವ್ರ ಗಮನಕ್ಕೆ ಹೋಗಬೇಕು, ಚೀಫ್ ಸೆಕ್ರೆಟರಿಗೆ ಹೋಗಬೇಕು, ಜಿಲ್ಲಾಧಿಕಾರಿಗಳಂತೂ ಬರಲೇಬೇಕು. ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿ ಹೋರಾಟಕ್ಕೂ ನಾವು ಆಹ್ವಾನ ಕೊಡ್ತಾ ಇದ್ದೀವಿ, ಅವ್ರು ಬರ್ತಾ ಇಲ್ಲ. ಉದ್ದೇಶ ಗೊತ್ತಿಲ್ಲ. ರಾಜಕೀಯ ಪ್ರೇರಿತ ಆದರೆ ನಾವಂತೂ ಬಿಡಲ್ಲ, ಇದನ್ನು ರಾಜಕೀಯ ಮಾಡೋಕ್ಕೆ ಬಿಡಲ್ಲ. ಸ್ವತಂತ್ರ ಪೂರ್ವದಿಂದಲೂ ಸುಮಾರು ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಿದೆ ರಸ್ತೆ. ಇದನ್ನು ನಾವು ಮನೆ ಕೇಳ್ತಾ ಇಲ್ಲ. ಸಾರ್ವಜನಿಕ ಹೋರಾಟ ಮಾಡ್ತಕ್ಕಂಥದ್ದು ಇವತ್ತು ಫೀಡ್ ಫ್ಯಾಕ್ಟ್ರಿ ಆಗಿದೆ. ಆ ಫೀಡ್ ಫ್ಯಾಕ್ಟ್ರಿ ಗಾಡಿಗಳು ತುಂಬ ಬರ್ತಾ ಇದ್ದಾವೆ, ತುಂಬ ಅನಾನುಕೂಲ ಆಗಿದೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ಮಾಧ್ಯಮದ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ. ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಅಹೋರಾತ್ರಿ ಮಾಡ್ತೀವಿ, ಉಗ್ರವಾಗಿ ಮಾಡ್ತೀವಿ. ದಯವಿಟ್ಟು ನಾವು ಶಾಂತಿಯುತವಾಗಿ ಇರಬೇಕು ಅಂದರೆ ತಾವೆಲ್ಲ ಬಂದು ಇದೇನಾಗಿದೆ, ಇದರ ಒಂದು ಪರಿಸ್ಥಿತಿ ಏನು ಅಂತಕ್ಕಂಥ ಮಾಹಿತಿಯನ್ನು ನಾವು ಕೊಡಲೇಬೇಕು ಅಂತ ನಾವು ಕೇಳ್ಕೊತೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಇದು ಮನವಿಯಲ್ಲ ಆಗ್ರಹ.
ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀವಿ. ಈ ದಿನ ನಾವು ಏನು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ದೀವಿ, ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ದೀವಿ. ಕೆಲ ಅಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಅಂತಂದಮೇಲೆ ಅವ್ರಿಗೆ ಗೌರವ ಕೊಟ್ಬಿಟ್ಟು ನಾವು ಬಹಿಷ್ಕಾರನ ಹಿಂಪಡೆದಿದ್ದೀವಿ. ಅದಾದಮೇಲೆ ನಾವು ನಿರಂತರವಾಗಿ ಮನವಿಗಳನ್ನು ಕೊಟ್ಟಿದ್ದೀವಿ. ಈ ಒಂದು ಸಾದ್ಲಿ ಪೇರೆಸಂದ್ರ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 4.20 ಕಿಲೋಮೀಟರ್ ಏನು ಜಿಲ್ಲಾ ಮುಖ್ಯ ರಸ್ತೆ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಈ ರಸ್ತೆ, ದಯವಿಟ್ಟು ಈ ರಸ್ತೆ ಒಂದು NH44 ಮತ್ತು SH5ಗೆ ಕನೆಕ್ಟ್ ಆಗುವಂಥ ಪ್ರಮುಖ ರಸ್ತೆ ಆಗಿದ್ದು, ಸುಮಾರು ವರ್ಷಗಳಿಂದ 40 ವರ್ಷಗಳಿಂದ ಇದು ಡಾಂಬರೀಕರಣ ಆಗಿಲ್ಲ, ದುರಸ್ತಿ ಮಾಡಿಲ್ಲ, ನಿರ್ವಹಣೆ ಮಾಡಿಲ್ಲ. ಇಲ್ಲಿ PWD ಡಿಪಾರ್ಟ್ಮೆಂಟ್ನ ಪೂರ್ತಿ ನಿರ್ಲಕ್ಷ್ಯ ಧೋರಣೆಯಲ್ಲಿ ತುಂಬ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಗಮನ ಹರಿಸ್ತಾ ಇಲ್ಲ. ಯಾವುದೇ ಜಿಲ್ಲಾಧಿಕಾರಿಗಳು ಸಹ ಈ ಒಂದು ನಮ್ಮ ಶಿಡ್ಲಘಟ್ಟ ಗಡಿ ಭಾಗದ ಈ ಸಾದಲಿ ಭಾಗಕ್ಕೆ ಯಾರೂ ಭೇಟಿ ಕೊಡಲ್ಲ. ಹೀಗಾಗಿ ನಾವು ಸೋತು ಸುಣ್ಣ ಆಗಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಏನು ಬಜೆಟ್ನಲ್ಲಿ 7ನೇ ತಾರೀಕು ಏನು ಬಜೆಟ್ ಇದೆ, ಆ ಬಜೆಟ್ನಲ್ಲಿ ನೀವು ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ನಮಗೆ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಲಿಖಿತ ಬರವಣಿಗೆಯನ್ನು ಕೊಟ್ಟಲ್ಲಿ, ಅಥವಾ ಅವರು ಏನು ಇಮೇಲ್ ಕಳಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಇಮೇಲಲ್ಲಿ ಏನು ಕ್ರಮ ತಗೊಂಡಿದ್ದಾರೆ ಅಂತ ಕಾಪಿ ಕೊಟ್ಟಾಗ ಮಾತ್ರ ನಾವು ಇಲ್ಲಿಂದ ರಿಮೂವ್ ಆಗ್ತೀವಿ. ಇಲ್ಲ ಅಂತಂದರೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಮಗೆ ನ್ಯಾಯ ಸಿಗೋವರೆಗೂ ನಾವಿಲ್ಲೇ ಕೂತ್ಕೊಂಡಿರ್ತೀವಿ ರಾತ್ರಿಗಳು ಅಂತ ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಈ ಒಂದು ನಮ್ಮ ಕಷ್ಟ ಸುಖವನ್ನು ಆಲಿಸಿ ಆದಷ್ಟು ಬೇಗ ಏನು 11 ಕೋಟಿ ಡಿಪಾರ್ಟ್ಮೆಂಟ್ ಏನು ಪ್ರಪೋಸಲ್ ಮಾಡಿದೆ ಅದನ್ನು ದಯವಿಟ್ಟು ಅನುದಾನ ಬಿಡುಗಡೆ ಮಾಡಲೇಬೇಕು ಅಂತ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ.